ರಜೆ ದಿನಗಳೆಲ್ಲ ಮುಗಿದು ಮಕ್ಕಳು ಇನ್ನೇನು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. 8 ಗಂಟೆಗೆಲ್ಲ ಕೆಲಸ ಆಗುತ್ತೆ, ಇಡೀ ದಿನ ಆರಾಮಾಗಿರ್ಬೋದು. ಬಟ್ ಇನ್ನೇನು 5 ಗಂಟೆ ಆಗ್ತಿದ್ದಂಗೆ ಮಕ್ಕಳು ಬಂದುಬಿಡ್ತಾರೆ, ಅಮ್ಮ ಸ್ನ್ಯಾಕ್ಸ್ ಅಂತಾರೆ. ಹಾಗಾಗಿ ನಮ್ಮ ಚಿತ್ತ ಸ್ನ್ಯಾಕ್ಸ್ ಅತ್ತ ಅನ್ನೋ ಹಾಗಿದೆ. ಅದಕ್ಕೋಸ್ಕರ ಈ ಬಿಸ್ಕೆಟ್ನ ಹೋಮ್ಮೇಡ್ ಬಿಸ್ಕೆಟ್ ಟ್ರೈ ಮಾಡೋಣ ಅಂತ ಇವತ್ತು ಈ ಬಿಸ್ಕೆಟ್ ಟ್ರೈ ಮಾಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಿದ್ದೀನಿ, ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ. ನೀವು 2 ಕಪ್ಪಷ್ಟು ಗೋಧಿ ಹಿಟ್ಟು ಸಹ ಹಾಕ್ಬೋದು, ಇಲ್ಲ ಮೈದಾ ಹಿಟ್ಟು ಸಹ ಸೇರಿಸ್ಬೋದು. ಹಾಗೆ ಇದಕ್ಕೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ನೋಡಿ ಇದಕ್ಕೆ ಬಿಳಿ ಎಳ್ಳು ಹಾಕೋಣ. ಒಂದು 2ರಿಂದ 3 ಸ್ಪೂನಷ್ಟು ಹಾಕಿದಷ್ಟು ಚೆನ್ನಾಗಾಗುತ್ತೆ ಅಂತ. ಇದಕ್ಕೆ 1 ಕಪ್ಪಷ್ಟು ಇಲ್ಲಿ ಶುಗರ್ ಪೌಡರ್ ಹಾಕ್ತಾಯಿದ್ದೀನಿ. ಅಂದರೆ ಯಾವ ಕಪ್ಪಿಂದ ನೀವು ಗೋಧಿ ಹಿಟ್ಟು ತೊಗೊಂಡಿದ್ರಲ್ಲ ಆ ಕಪ್ಪಿಂದ ನಾನಿಲ್ಲಿ ಶುಗರ್ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೇನೆ ಇದಕ್ಕೆ ತುಪ್ಪ ಹಾಕೋಣ. ಅಂದರೆ ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಉಂಡೆ ಥರ ಆಗಬೇಕು. ತುಪ್ಪ ಎಷ್ಟು ಒಂದು 1/4 ಕಪ್ಪಷ್ಟು ಬೇಕಾಗುತ್ತೆ. ಒಟ್ಟು ಯಾವ ರೀತಿ ಅಂದರೆ ಮುಷ್ಟಿ ಮಾಡಿದ್ರೆ ಗಟ್ಟಿ ಆಗಬೇಕು, ಅದು ಉಂಡೆ ಥರ ಅಷ್ಟು. ಒಂದು ಪಿಂಚಷ್ಟು ಸುಮ್ಮನೆ ಉಪ್ಪು, ಬರೀ ಸ್ವೀಟ್ ಆಗುತ್ತೆ, ಸ್ವಲ್ಪ ಪಿಂಚಷ್ಟು ಉಪ್ಪು ಹಾಕಿದ್ವಿ. ಇದನ್ನು ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಉಂಡೆ ಕಟ್ಟಿದರೆ ಇದು ಪರ್ಫೆಕ್ಟ್, ಅಂದರೆ ಬಿಸ್ಕೆಟ್ನ ಹದಕ್ಕೆ ಇದು ಬಂದಿದೆ ಅಂತ ಅರ್ಥ. ಓಕೆ, ಇವಾಗ ಸ್ವಲ್ಪನೇ ನೀರನ್ನ ಮುಕ್ಕಳಿಸ್ತಾ ಇದ್ದೀನಿ ಚೆನ್ನಾಗಿ. ಜಸ್ಟ್ ಹಾಕಬೇಕು, ಯಾಕಂದರೆ ಶುಗರ್ ಪೌಡರ್ ಇರೋದ್ರಿಂದ ಇದು ಬೇಗ ಸ್ವಲ್ಪ ನೀರಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಇನ್ನೊಂದು 2 ನಿಮಿಷ ನಾದಿದ್ರೆ ಸಾಕು, ಜಾಸ್ತಿ ನೀರು ಹಾಕೋದು ಬೇಡ. ಓಕೆ, ಇವಾಗ ನೋಡಿ ಹಿಟ್ಟು ಸ್ವಲ್ಪ ಈ ಹದಕ್ಕೆ ಸಾಕು, ನೀರು ಇಷ್ಟೇ ಸಾಕಿದ್ರೆ ಕರೆಕ್ಟಾಗುತ್ತೆ, ಇದು ಶುಗರ್ ಇರೋದ್ರಿಂದ. ಇವಾಗ ಇದನ್ನು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ನೆನೆಯಿಟ್ಕೊಳ್ಳೋಣ. ಓಕೆ, ಇವಾಗ 10 ನಿಮಿಷ ಆಗಿದೆ. ಇವಾಗ ಇದನ್ನು ಒಂದು 3ರಿಂದ 4 ಉಂಡೆಗಳನ್ನ ಜಸ್ಟ್ ಸಪ್ರೇಟ್ ಮಾಡ್ಕೊಳ್ಳೋಣ ಅಷ್ಟೇ. ಓಕೆ ನೋಡಿ, ಸ್ವಲ್ಪ ಕೈಗೆ ಅದರಲ್ಲಿ ಆಲ್ರೆಡಿ ತುಪ್ಪ ಇರೋದ್ರಿಂದ ಇದೇನು ಕೈಗೆ ಅಂಟ್ಕೊಳೋದಿಲ್ಲ. 3 ಉಂಡೆಗಳನ್ನ 4 ಉಂಡೆಗಳು ಮಾಡಿಕೊಂಡು ನಿಮಗೆ ಯಾವ ರೀತಿ ಶೇಪ್ ಆದರೂ ಮಾಡ್ಕೋಬೋದು. ಬಿಸ್ಕೆಟು ಆ ರೀತಿ ಈ ರೀತಿ ಅಂತೇನಿಲ್ಲ. ಅಕಸ್ಮಾತ್ ನೀವು ಶಂಕರಪೋಳಿ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಕರೆದ್ರೂ ಓಕೆನೇ. ಇದು ಶೇಪ್ ಯಾವುದಾದ್ರೇನು ತಿನ್ನೋಕ್ಕೆ ಚೆನ್ನಾಗಿದ್ದರೆ ಸಾಕು ಅಲ್ವಾ. ಬಟ್ ಬಿಸ್ಕೆಟ್ ಅಂದಮೇಲೆ ಸ್ವಲ್ಪ ಬಿಸ್ಕೆಟ್ ರೀತಿ ಅಂತ ನಾನು ಈ ರೀತಿ ಮಾಡಿದ್ದನ್ನು ಜಸ್ಟ್ ಇದ್ರ ಮೇಲೆ ಒಂದು ನೈಫಿಂದ ಸ್ವಲ್ಪ ಗೆರೆ ಹಾಕಿದ್ದೀನಿ ಅಷ್ಟೇ. ಈ ಕಡೆ ಎಣ್ಣೆ ಸಹ ಕಾಯ್ಕಿಟ್ಕೊಂಡಿದ್ದೆ. ಇವಾಗ ನೋಡಿ ಒಂದೊಂದನೇ ಇದನ್ನು ಬಿಡೋಣ. ಅಂದರೆ ಇದು ಹಾಕಿದ ತಕ್ಷಣ ಬಿಸ್ಕೆಟ್ ಮೇಲೆ ಬರಬಾರ್ದು, ಒಳಗಡೆ ಎಲ್ಲ ಚೆನ್ನಾಗಿದು ಫ್ರೈ ಆಗಬೇಕು. ಹಾಗಾಗಿ ಎಣ್ಣೆ ಫುಲ್ಲು ಕಾದಿರಬಾರ್ದು ಇದಕ್ಕೆ. ಓಕೆ ನೋಡಿ, ಸ್ವಲ್ಪ ಈ ಥರ ಒಂದು 2ರಿಂದ 3 ನಿಮಿಷ ಆದಮೇಲೆ ನಾವು 1 ಸ್ಪೂನ್ ಸಹಾಯದಿಂದ ನಿಧಾನಕ್ಕೆ ಇದನ್ನು ಟರ್ನ್ ಮಾಡಬೇಕು. 1-2 ನಿಮಿಷ ಟಚ್ ಮಾಡಬಾರ್ದು. ಓಕೆ ನೋಡಿ, ಇವಾಗ ಒಂದು ಸೈಡ್ ಆಗಿದೆ. ಇವಾಗ ನಿಧಾನಕ್ಕೆ 1 ಸ್ಪೂನ್ ತೊಗೊಂಡು ಯಾವುದೇ ರೀತಿ ಇದು ಒಡೆಯೋದಿಲ್ಲ, ಏನಾಗೋದಿಲ್ಲ ನೋಡಿ. 2 ಕಡೆಯಿಂದ ಚೆನ್ನಾಗಿ ಫ್ರೈ ಮಾಡಿದ್ರೆ ಸೂಪರಾಗಿರುವಂಥ ಹೋಮ್ಮೇಡ್ ಬಿಸ್ಕೆಟ್ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಮಕ್ಕಳಿಗೆ ಸಖತ್ ಇಷ್ಟ ಆಗುತ್ತೆ. ಅಂದರೆ ಇದು ತೆಗಿಬೇಕಾದ್ರೆ ಸ್ವಲ್ಪ ಮೆತ್ತಗಿರುತ್ತೆ, ಬಟ್ ಸ್ವಲ್ಪ 1-2 ನಿಮಿಷ 5 ನಿಮಿಷ ಆದಮೇಲೆ ಕುರುಮ್ ಅಂತ ಸಖತ್ತಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹೊರಗಡೆ ತಂದು ಬಿಸ್ಕೆಟ್ಗಿಂತ ನೀವು ಮಾಡಿ ಮನೆಯಲ್ಲಿ ಸೂಪರಾಗುತ್ತೆ. ಒಂದು 10 ನಿಮಿಷ ಟೈಮ್ ತೊಗೊಂಡು, ಇದಕ್ಕೆ ಯಾವುದೇ ರೀತಿಯಾದಂಥ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.